ಎಲ್ಲರಿಗೂ ನಮಸ್ಕಾರ. SMWPL ಹಾಲ್ ಅಸೋಸಿಯೇಟ್ಗಳಿಗೆ ಒಂದು ಟೀ ಅಂಗಡಿನಲ್ಲಿ ನನಗೆ ಟೀ ಅಭ್ಯಾಸ ಇಲ್ಲ, ಆದ್ರೂ ಒಂದು ಟೀ ಕುಡಿಯೋಣ ನಿದ್ರೆ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ಡ್ರೈವಿಂಗಲ್ಲಿ ಒಂದು ಟೀ ಕುಡಿಯೋದಕ್ಕೆ ನಿಲ್ಲಿಸ್ದೆ. ಅವಾಗ ಆ್ಯಕ್ಚುಲಿ ಅವರು ಈ ಥರ ಕಪ್ಪಲ್ಲಿ ಟೀನ ತಂದುಕೊಟ್ರು. ಬೇಡ ಅಂತ ಹೇಳ್ಬಿಟ್ಟು ಈ ಥರ ಕಪ್ಪಲ್ಲಿ ಕೊಡಿ ಅಂತ ಕೇಳಿದೆ ಅವರಿಗೆ. ಕೇಳಿದ ತಕ್ಷಣ ಅವರು ನನ್ನನ್ನೇ ನೋಡಿದರು, ಆದ್ರೂ ಕೇಳಿ ಇಸ್ಕೊಂಡು ಈ ಕಪ್ಪನ್ನ ಕೈಯಲ್ಲಿ ಇಸ್ಕೊಂಡು ನೀರನ್ನು ಎಜ್ಬಿಟ್ಟು ಈ ರೀತಿ ಚೆಕ್ ಮಾಡಿದೆ. ನಾನು ಸ್ನೇಹಿತರೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ, ಇದರಲ್ಲೊಂದು ಪ್ಲಾಸ್ಟಿಕ್ ಲೇಯರ್ ಇದೆ. ಇದು ದಪ್ಪ ಈ ರೀತಿ ನೀರು ಹಾಕಿ ಇದು ಮಾಡಿಬಿಟ್ಟು ಎರೆದು ನೋಡಿದಾಗ ಇದರಲ್ಲಿ ಟ್ರಾನ್ಸ್ಪರೆಂಟ್ ಇದು ಒಂದು ಪ್ಲಾಸ್ಟಿಕ್ ಇದೆ. ಈ ಪ್ಲಾಸ್ಟಿಕ್ಕಿಂದ ಬಿಸಿ ಕಾಫಿ ಟೀ ಕುಡಿಯೋದ್ರಿಂದ, ಹಾಲು ಕುಡಿಯೋದ್ರಿಂದ, ಗೋರ್ಮಿಟ ಈ ಥರ ಎಲ್ಲ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ತುಂಬ ಹಾನಿಕರ ಆಗುತ್ತೆ. ಆರೋಗ್ಯವೇ ಮಹಾಭಾಗ್ಯ. ಯಾಕೆಂದರೆ ಆರೋಗ್ಯದ ಬಗ್ಗೆ ಅವೇರ್ನೆಸ್ ಕೊಡೋದು ನಮ್ಮ ಕೆಲಸ. ಅದರಿಂದ SMWPL ಕಂಪನಿಯಲ್ಲಿ ನಾನು ಆ್ಯಕ್ಚುಲಿ ತುಂಬ ಜನಕ್ಕೆ ಆರೋಗ್ಯದ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇರ್ತೀನಿ. ವೆಲ್ನೆಸ್ ಜ್ಯೂಸ್ ಬಗ್ಗೆ, ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ. ಆದ್ರೂ ಒಂದು ಟೀ ಅಂಗಡಿಯಲ್ಲಿ ತುಂಬ ಜನ ಟೀ ಪ್ರಿಯರು ನಮ್ಮ ಕರ್ನಾಟಕದಾದ್ಯಂತ, ಇಂಡಿಯಾದಲ್ಲಿ ಪ್ರತಿಯೊಬ್ಬರು ಟೀ ಕುಡಿತಾರೆ. ಅದಕ್ಕೋಸ್ಕರ ಇದನ್ನು ನಿಮಗೆ ಒಂದು ಚೆಕ್ ಮಾಡಿ ತೋರಿಸಿದ್ದೀನಿ. ದಯವಿಟ್ಟು ಟೀ ಕುಡಿಯೋದಾದರೆ ಈ ಥರ ಕಪ್ಪಲ್ಲಿ ಕುಡೀರಿ, ಆರೋಗ್ಯ ಇರುತ್ತೆ. ಈ ಥರ ಕಪ್ಪಲ್ಲಿ ಯಾವುದೇ ರೀತಿ ಕುಡಿಬೇಡಿ. ಇದು ಟ್ರಾನ್ಸ್ಪರೆಂಟ್ ಒಂದು ಪ್ಲಾಸ್ಟಿಕ್ಕು. ಇದನ್ನು ಆರೋಗ್ಯ ಇಲಾಖೆ, ನಮ್ಮ ಭಾರತ ದೇಶದಲ್ಲಿ ಆರೋಗ್ಯ ಇಲಾಖೆ ಇದ್ರ ಬಗ್ಗೆ ಭಾರಿ ಗಮನ ಹರಿಸಬೇಕು. ಈ ಪ್ಲಾಸ್ಟಿಕಲ್ಲಿ ಕುಡಿಯೋದ್ರಿಂದ ಕ್ಯಾನ್ಸರ್ ಕಾರಿಕ ರೋಗಗಳು ಬರುತ್ತೆ. ಕ್ಯಾನ್ಸರ್ ಬಂದು ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ತುಂಬ ಸಾಯ್ತಾ ಇದ್ದಾರೆ. ಗುಟ್ಕಾ ತಿಂದರೆ, ಸಿಗರೇಟ್ ಸೇದಿದ್ರೆ ಕ್ಯಾನ್ಸರ್ ಅಲ್ಲ, ಟೀ ಕುಡಿದ್ರೂ ಕ್ಯಾನ್ಸರ್ ಬರುತ್ತೆ. ನೋಡಿ, ಇದೇನೇ ಟ್ರಾನ್ಸ್ಪರೆಂಟ್. ನನ್ನ ಒಳಗಡೆ ಬೆಟ್ಟು ಕಾಣ್ತಾ ಇದೆ ನೋಡಿ, ಈ ಥರ ಬೆಟ್ಟು ಕಾಣುತ್ತೆ, ಅಂಥ ಪ್ಲಾಸ್ಟಿಕ್ ಇದೆ. ಥ್ಯಾಂಕ್ ಯು. ನಾನು ಇದ್ರ ಬಗ್ಗೆ ವಿಚಾರ ಹೇಳಿದ್ದೀನಿ. ಎಲ್ಲರೂ ಒಂದು ಅವೇರ್ನೆಸ್ ತೊಗೊಂಡು ನೀವು ಆ ಟೀ ಕುಡಿಯುವಾಗ ಈ ಥರ ಗ್ಲಾಸ್ನ ಬಳಸಿ. ಬೆಟರ್ ಹೆಲ್ತ್, ಬೆಟರ್ ಲೈಫ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ನೈಸ್ ಡೇ.